ಜಪಾನ್ ಮತ್ತು ದಕ್ಷಿಣ ಕೊರಿಯಾಗೆ ಇತ್ತೀಚೆಗೆ ರಾಜ್ಯದ ನಿಯೋಗ ಭೇಟಿ ನೀಡಿ ವಿವಿಧ ಕಂಪನಿಗಳ ಜತೆ ಮಾತುಕತೆ ನಡೆಸಿದ್ದು, ಸುಮಾರು 6,450 ಕೋಟಿ ರೂಪಾಯಿ ರಾಜ್ಯದಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದು, ಇದರಿಂದ 1,000ಕ್ಕೂ ಅಧಿಕ ಮಂದಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಜತೆಗೆ ಭವಿಷ್ಯದಲ್ಲಿ 25,000 ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆ ಮಾಡುವ ಸಾಧ್ಯತೆಗಳಿದ್ದು, ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಪಾಲಿಗೆ ಆಕರ್ಷಕ ತಾಣವಾಗಿದೆ ಎಂದು ಹೇಳಿದರು. ಮೆಟ್ರೋಪಾಲಿಟನ್ ಗವರ್ಮೆಂಟಿನ ಡೆಪ್ಟಿ ಮೇಯರ್ ಆಫ್ ಎಕನಾಮಿಕ್ ಪಾಲಿಸಿ ಅವ್ರ ಜೊತೆನೂ ಕೂಡ ಮೀಟಿಂಗ್ಸ್ ಅನ್ನು ಮಾಡಿದ್ದೀವಿ. ಒಟ್ಟಾರೆ ಈ ಒಂದು ಭೇಟಿಯಲ್ಲಿ ಸುಮಾರು 6,450 ಜೂನ್ 24ರಿಂದ ಜುಲೈ 5ರವರೆಗೆ ಉಭಯ ದೇಶಗಳಿಗೆ ರಾಜ್ಯದ ಕೈಗಾರಿಕಾ ಇಲಾಖೆಯ ನಿಯೋಗ ಭೇಟಿ ನೀಡಿ ಪ್ರಮುಖ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಲಾಗಿತ್ತು. ಅಲ್ಲಿನ ಪ್ರಮುಖ ಕಂಪನಿಗಳು ರಾಜ್ಯದಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿವೆ ಎಂದರು. ಮುಂದಿನ ವರ್ಷ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ ಭಾಗವಹಿಸಲು ಟೋಕಿಯೋ ಮತ್ತು ಸೋಲ್ನಲ್ಲಿ ನಡೆದ ರೋಡ್ ಶೋಗಳಲ್ಲಿ 200ಕ್ಕೂ ಹೆಚ್ಚು ಕಂಪನಿಗಳಿಗೆ ಆಹ್ವಾನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಜಪಾನ್ನ ಪ್ರಮುಖ ಇಂಧನ ಕಂಪನಿಯಾಗಿರುವ ಒಸಾಕಾ ಗ್ಯಾಸ್ ಮುಂದಿನ 5 ವರ್ಷಗಳಲ್ಲಿ ಅನಿಲ ವಿತರಣಾ ಮೂಲಸೌಲಭ್ಯ ವಿಸ್ತರಿಸಲು 5,000 ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆ ಮಾಡಲು ಮುಂದಾಗಿದೆ. ಇದರ ಜತೆಗೆ ಕೊರಿಯಾದ ಮೆಷಿನ್ ಟೂಲ್ಸ್ ಕಂಪನಿ ಡಿಎನ್ ಸೊಲ್ಯೂಷನ್ಸ್ ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಸ್ವಯಂ ಚಾಲಿತ ವ್ಯವಸ್ಥೆ ತಯಾರಿಕಾ ಘಟಕ ಸ್ಥಾಪಿಸಲು 1,000 ಕೋಟಿ ರೂಪಾಯಿಗೂ ಅಧಿಕ ಬಂಡವಾಳ ಹೂಡಲು ಮುಂದಾಗಿದ್ದು, ಇದರ ಜತೆಗೆ ಹಲವು ಕಂಪನಿಗಳು ಬಂಡವಾಳ ಹೂಡಿಕೆಗೆ ಮುಂದಾಗಿವೆ ಎಂದರು. ಮತ್ತು ಎಮ್ನಿ ಕಂಪನಿ ಲಿಮಿಟೆಡ್ ಇವರೆಲ್ಲರೂ ಕೂಡ ನಮಗೆ MOU ಸೈನ್ ಮಾಡಿದ್ದಾರೆ. ವರ್ತು 240 ಕ್ರೋರ್ಸ್ ಕಲೆಕ್ಟಿವ್ಲಿ. ಅವರು ಎನ್ವಿರಾನ್ಮೆಂಟಲ್ ಇಕ್ವಿಪ್ಮೆಂಟು, ಮ್ಯಾನುಫ್ಯಾಕ್ಚರಿಂಗು, ಬ್ಯಾಟ್ರಿ ಸೆಲ್ ಸ್ಟೋರೇಜು ಮತ್ತು ಟೆಸ್ಟಿಂಗ್ನಲ್ಲಿ ಒಂದು ದಿವಸ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸುಮಿಟೊಮೊ ಹೆವಿ ಇಂಡಸ್ಟ್ರೀಸ್ ಅವರು ಕೂಡ ತಮ್ಮ ಪ್ಲ್ಯಾನ್ಸನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 2024ರಷ್ಟರೊಳಗೆ ಕೊಲಾಬ್ರೇಷನ್ ವಿತ್ ಕೀ ಕಸ್ಟಮರ್ಸ್ ಅವರು ಸಿಮನ್ಸ್ ಮತ್ತು ಜಿ ಜೊತೆಗೆ ಮಾಡ್ಕೊಳ್ಳೋಕ್ಕೆ ಬಯಸಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ನಾವು ಹೇಳಿದಾಗೆ ಇವತ್ತು ಸುಮಾರು 3 ಬಿಲಿಯನ್ 25,000 ಕ್ರೋರಷ್ಟು ನಮಗೆ ಪ್ರಾಮಿಸಿಂಗ್ ಲೀಡ್ಸು ಅಕ್ರಾಸ್ ಆಟೋಮೇಟಿವ್, ಎಲೆಕ್ಟ್ರಾನಿಕ್ಸ್ ಮತ್ತು ಎನರ್ಜಿ ಸೊಲ್ಯೂಷನ್ ಸೆಕ್ಟರ್ಸ್ನಲ್ಲಿ ನಮ್ಗೆ ಸಿಗ್ತದೆ. ಇವು ಬರುವಂಥ ದಿವಸಗಳಲ್ಲಿ ಮುಂದೆ ಬರುವಂಥ ದಿವಸಗಳಲ್ಲಿ ಈ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಕರ್ನಾಟಕದ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ